ಚನ್ನಗಿರಿ ಪಟ್ಟಣದ ಕೆರೆಯೇರಿ ಮೇಲಿನ ಜಾಗದಲ್ಲಿ ತಾತ್ಕಾಲಿಕವಾಗಿ ಕೆಎಸ್ಆರ್ಟಿಸಿ ಬಸ್ ತಂಗುದಾಣ ನಿರ್ಮಾಣಕ್ಕೆ ಜಮೀನಿನ ಮಾಲೀಕ ಹಾಗೂ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಚನ್ನಗಿರಿ ಪಟ್ಟಣದ ಹೊರವಲಯದ ಅಜ್ಜಿಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ಡಿಪೋ ನಿರ್ಮಾಣಗೊಂಡು ಲೋಕಾರ್ಪಣೆಯಾಗಿ 1 ವರ್ಷವಾಗುತ್ತಾ ಬಂದಿದೆ. ಆದರೆ ಇದುವರೆಗೂ ಸ್ಥಳೀಯ ಆಡಳಿತ ಹಾಗೂ ಪುರಸಭೆಯವರು ಕೆಎಸ್ಆರ್ಟಿಸಿ ಬಸ್ಗಳ ಪ್ರತ್ಯೇಕ ನಿಲ್ದಾಣಕ್ಕಾಗಿ ಅಗತ್ಯ ಜಾಗ ಕೊಡಲು ಸಾಧ್ಯವಾಗಿಲ್ಲ. ಹಾಗೆಯೇ ಪಟ್ಟಣದಲ್ಲಿ ಪುರಸಭೆಯಿಂದ ನಿರ್ಮಿಸಿರುವ ಬಸ್ ನಿಲ್ದಾಣ ಖಾಸಗಿ ಬಸ್ಗಳ ನಿಲುಗಡೆಗೆ ಸೀಮಿತವಾಗಿದೆ. ಹೀಗಾಗಿ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆಗಾಗಿ ಪ್ರತ್ಯೇಕ ನಿಲ್ದಾಣ ಮಾಡುವವರೆಗೂ ಹೆದ್ದಾರಿ ಬದಿಯಲ್ಲಿ ತಾತ್ಕಾಲಿಕ ಬಸ್ ತಂಗುದಾಣ ನಿರ್ಮಿಸಿಕೊಡಬೇಕೆಂಬ ಉದ್ದೇಶದಿಂದ ಶಾಸಕ ಬಸವರಾಜ ಶಿವಗಂಗಾ ತಾತ್ಕಾಲಿಕ ಬಸ್ ತಂಗುದಾಣ ನಿರ್ಮಿಸಲು ಸೂಚನೆ ನೀಡಿದ್ದರು. ಅದರಂತೆ ಜಾಗದಲ್ಲಿ ದಾವಣಗೆರೆ ಸುಳಿಕೆರೆ ಪಟ್ಟಣದ ಗಣಪತಿ ಹೊಂಡದ ಬಳಿ ಇರುವ ಭದ್ರಾವತಿ ಶಿವಮೊಗ್ಗ ಕಡೆಗೆ ಹೋಗುವ ಭದ್ರಾವತಿ ಟಿಸಿ ಬಸ್ಗಳ ನಿಲುಗಡೆಗಾಗಿ ತಾತ್ಕಾಲಿಕ ಬಸ್ ತಂಗುದಾಣವನ್ನು ಬೀದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಿ ಈಗಾಗಲೇ ನಿರ್ಮಿಸಲಾಗಿದೆ ಎಂದರು. ಚಿತ್ರದುರ್ಗ, ಬೀರೂರು, ಕಡೂರು, ಚಿಕ್ಕಮಗಳೂರು, ಸಂತೆಬೆನ್ನೂರು ಕಡೆಗೆ ಹೋಗುವ ಕೆಎಸ್ಆರ್ಟಿಸಿ ಬಸ್ಗಳ ನಿಲುಗಡೆಗಾಗಿ ತಾತ್ಕಾಲಿಕ ತಂಗುದಾಣ ನಿರ್ಮಿಸಲು ಮುಂದಾಗಿದ್ದು, ತಂಗುದಾಣ ನಿರ್ಮಿಸುವ ಜಾಗ ಖಾಸಗಿ ಒಡೆತನಕ್ಕೆ ಸೇರಿದೆ. 81/2 ಸರ್ವೆ ನಂಬರ್ನಲ್ಲಿ ನಮ್ಮ ಜಮೀನು ಇದ್ದು ಹೆದ್ದಾರಿ ನಿರ್ಮಾಣದ ಸಮಯದಲ್ಲಿ 10 ಮೀಟರ್ ಜಾಗವನ್ನು ಬಿಟ್ಟು ಕೊಡಲಾಗಿದೆ. ಉಳಿದ ಜಾಗ ನಮಗೆ ಸೇರಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪುರಸಭೆಯವರು ಈ ಸ್ವತ್ತನ್ನು ಕೂಡ ನೀಡಿದ್ದಾರೆ. ಹಾಗಿದ್ದರೂ ಅನುಮತಿ ಪಡೆದುಕೊಳ್ಳದೆ ಏಕಾಏಕಿ ತಾತ್ಕಾಲಿಕ ತಂಗುದಾಣ ನಿರ್ಮಿಸುವುದಾಗಿ ಪೊಲೀಸರೊಂದಿಗೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಲು ಮುಂದಾಗಿದ್ದಾರೆ ಎಂದು ಮಾಲೀಕ ನೀಲಪ್ಪ ಹಾಗೂ ಬುಳ್ಳಿ ನಾಗರಾಜ್ ದೂರಿದ್ದರು. ಜಮೀನಿನ ಮಾಲೀಕರ ಕಡೆಯ ಕುಟುಂಬದವರು ಅಗೆದಿದ್ದ ಗುಂಡಿಗಳಲ್ಲಿ ಕುಳಿತು ಕಾಮಗಾರಿ ಪ್ರಾರಂಭಿಸಲು ತಡೆಯೊಡ್ಡಿದ್ದರು. ನಂತರ ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು, ಪೊಲೀಸರು ಹಾಗೂ ಪುರಸಭೆಯ ಅಧಿಕಾರಿಗಳು ವಾಪಸ್ ತೆರಳಿದರು. ತಾಲೂಕು ದಂಡಾಧಿಕಾರಿಗಳು ಇದು ಮಾನವೀಯ ದೃಷ್ಟಿಕೋನದಿಂದ ಒಬ್ಬರ ಹಕ್ಕನ್ನ ದಮನ ಮಾಡತಕ್ಕಂಥ ಪ್ರಕ್ರಿಯೆ ಇದಾಗಿರೋದ್ರಿಂದ ಅವರು ಆ ಕುಟುಂಬದ ಆರ್ಥಿಕ ವ್ಯವಸ್ಥೆ ಏನಾಗ್ಬೋದು, ಆ ಕುಟುಂಬದ ಮಕ್ಕಳು ಮರಿಗಳ ಮುಂದಿನ ಭವಿಷ್ಯ ಏನಾಗ್ಬೋದು ಅನ್ನೋ ಗಮನಿಸಬೇಕಾಗುತ್ತೆ. ಈ ಒಂದು ಆಸ್ತಿ ಬಿಟ್ರೆ ಇವರಿಗೆ ಯಾವುದೇ ತರದ ಬೇರೆ ಆಸ್ತಿ ತೋಟ ತೊಡಕೆ ಯಾವುದೂ ಇರೋದಿಲ್ಲ. ಅವರು ಇದನ್ನೇ ತಂದುಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಬೇರೆ ಆಲ್ಟರೇಟ್ ಮಾಡಲಿಕ್ಕೆ ತುಂಬಷ್ಟು ಅವಕಾಶಗಳು ಇದ್ರೂ ಕೂಡ ಈ ಹಠಮಾರಿ ಧೋರಣೆಯನ್ನ ಯಾಕೆ ಅನುಸರಿಸ್ತಾ ಇರೋದು ನಮ್ಗೆ ಅರ್ಥ ಆಗ್ತಿಲ್ಲ. ಒಬ್ಬರ ಮೇಲೆ ಈ ತಾಲೂಕು ಆಡಳಿತ ಮುಗಿಬಿದ್ರೆ ಅವರು ಒಂದು ಕುಟುಂಬ ಆದ್ರೂ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದೆಲ್ಲ ಮಾನವೀಯ ದೃಷ್ಟಿಯಿಂದ ನೋಡಿ ಇದಕ್ಕೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಬಿಟ್ಟು ಎಲ್ಲರಿಗೂ ಯಾರಿಗೂ ಅನಾನುಕೂಲ ಆಗದಂತ ಒಂದು ವ್ಯವಸ್ಥೆ ಹೋದ್ರೆ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಧನ್ಯವಾದ ಹೇಳ್ತೀವಿ. ಇಲ್ದಿದ್ರೆ ಇದು ಅನಿವಾರ್ಯ ಆಗುತ್ತೆ ನಮ್ಮ ಹೋರಾಟ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಹೋರಾಟ ಮಾಡಿದ್ವಿ ಸರ್. ಇದು ಈಗ ನಾವು ಆಲ್ರೆಡಿ ಭೂ ಪರಿವರ್ತನೆಗೆ ಇರ್ತಕ್ಕಂಥ ಜಾಗದಲ್ಲಿ ಇದೇ ಜಾಗದಲ್ಲಿ ಸಾರ್ವಜನಿಕ ಅನುಕೂಲಕ್ಕೆ ಬಿಟ್ಟಿರ್ತಕ್ಕಂಥ ಜಾಗ ಇದು. ಸಾರ್ವಜನಿಕ ಅನಾನುಕೂಲ ಆಗದಂತ ವ್ಯವಸ್ಥೆ ಇವ್ರು ಮಾಡಕ್ ಕೊಟ್ಟಿದ್ದಾರೆ. ಇದು ತುಂಬಾ ಅಪಘಾತಗಳಾಗ್ತವೆ. ಇದನ್ನು ಸ್ವಲ್ಪ ಹೊರಗಡೆ ಹಾಕ್ಬಿಟ್ಟು ಆದಷ್ಟು ಇಲ್ಲಿ ಶಾಂತಿ ನೆಲೆಸತ್ತ ಆಗ್ಬೇಕಾಗಿದೆ. ಇಷ್ಟೊಂದು ಟ್ರಾಫಿಕ್ ಜಾಗದಲ್ಲಿ ಮತ್ತೊಂದು ಟ್ರಾಫಿಕ್ ನಿರ್ಮಾಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈ ಸಂದರ್ಭ ಹೇಳ್ಬೇಕಾಗುತ್ತೆ. ಈಗ ಎಲ್ಲ ಸಂಘಟನೆಯರು ಸಹ ಬೆಂಬಲ ಕೊಡ್ತಿದ್ದೀವಿ. ಯಾಕೆ ಅಂತಂದ ಹೇಳಿದ್ರೆ ಯಾರ್ದೋ ಜಾಗದಲ್ಲಿ ಹಂಗಾದ್ರೆ ನಾವು ಈ ತರ ಎಲ್ಲರೂ ಹಾಕ್ಯಂತ ಹೋದ್ರೆ ನಾವು ಇನ್ ಮುಂದೆ ಯಾರ ಜಾಗದಾಗ ಯಾರು ಬೇಕಾದ್ರೂ ಹೋಗಬಹುದು ಅನ್ನೋದನ್ನ ಇವರೇ ಇಲಾಖೆಯೇ ನಮಗೆ ದಾರಿ ತೋರಿಸ್ಕೊಡ್ತಾ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ. ಇದು ಅವರು ದಾಖಲೆ ಏನಾಗಿದ್ರೆ ಅವರು ದಾಖಲೆ ಕೊಟ್ಟು ಇದನ್ನ ನಮ್ದು ಅಂತಂದು ಹೇಳಿ ಬೇಕಾದ್ರೆ ಅವ್ರು ಹಾಕೊಂಡ್ರೆ ಅವಾಗ ಅದಕ್ಕೆ ನಾವೇನು ಇದು ಮಾಡೋದಿಲ್ಲ. ಯಾರ್ದೋ ಜಾಗದಾಗ ಬಂದು ಆ ರಸ್ತೆ ಆಗ ಅಲ್ಲೇಷನ್ ಮಾಡಿದಾಗ ಅವ್ರಿಗೆ ಓಡಾಡಕ್ಕೆ ಅಂತ ಜಾಗ ಬಿಡ್ಕೊಂಡಿರ್ತಾರೆ. ಅದರ ಜಾಗದಾಗ ಇವರು ಕೆಎಸ್ಆರ್ಟಿಸಿ ಮಾಡ್ತೀವಿ ಅಂತಂದ ಹೇಳಿದ್ರೆ ಕೆಎಸ್ಆರ್ಟಿಸಿ ಏನಾದ್ರು ದಾಖಲೆ ಇದ್ದಾಗ ನಮಗೆ ಸಂಬಂಧಪಟ್ಟಿದ್ದೆ ನನಗೆ ಅದೇನಾದ್ರು ದಾಖಲೆಗಳಿದ್ರೆ ತಂದು ತೋರಿಸ್ಲಿ. ನಾವು ಅವಾಗ ಎಲ್ಲರೂ ಬೇಕಾದ್ರೂ ಒಕ್ಕಲಿನಿಂದ ಇಲಾಖೆಗೂ ಸಾರ್ವಜನಿಕರು ಅನುಕೂಲ ಆಗಿ ಅಂತಂದ್ರೆ ಮಾಡ್ತೀವಿ. ಅಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಿ ಅಂತಂದ್ರೆ ಯಾವೊಂದು ಜಾಗದ ಬಂದು ಹಾಕೋದು ತಪ್ಪು. ಇದನ್ನ ನಾವು ಕಡಾಕಡಿದು ಖಂಡಿಸ್ತಾ ಇದೀವಿ. ನಮ್ದೇ ಜಾಗ ಅಂತ ಹೇಳಿದ್ದಾರೆ, ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಅದು ನಮ್ ಗಮನಕ್ಕೆ ಬಂದಿದೆ. ಅದು ಈ ಜಾಗದ ಓನರ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಲ್ಲೇನಿಲ್ಲಪ್ಪ ಈಗ ನೀವೇನು ಬಿಲ್ಡಿಂಗ್ ಕಟ್ಟಿಲ್ಲ ಸ್ವಲ್ಪ ದಿವಸ ಇರ್ತೀವಿ ಅಂತಂದೇಳಿ ಪಾಪ ರಿಕ್ವೆಸ್ಟ್ ಮಾಡಿದ್ಕೆ ಅವ್ರು ಮಾನವೀಯತೆಯಿಂದ ಬೇರೆ ಸಾರ್ವಜನಿಕ ಅನುಕೂಲ ಆಗಲಿ ಅಂತಂದೇಳಿ ಸುಮ್ಮನೆ ಪೆಟ್ಟಿಗೆ ಇಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರು. ಆದ್ರೆ ಈಗ ಬೀಗ್ ಬಂದು ದೊಡ್ಡ ಮಟ್ಟದಲ್ಲಿ ಪರ್ಮನೆಂಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮಾಡ್ಬೇಕು ಅಂತಂದ್ರೆ ಹೊಂಟಿದ್ದಾರೆ. ಇದಕ್ಕೆ ಎಲ್ಲರೂ ಅವರು
ಓನರ್ ವಿರೋಧ ಇದೆ, ಹಂಗಾಗಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾಕೆಂದ್ರೆ ಅವ್ರ ಜಾಗದ ಬಂದು ಇವ್ರು ಹಾಕೋದು ತಪ್ಪು. ಬೇಕಾದ್ರೆ ಅವ್ರಲ್ಲಿ ಏನಾದ್ರು ದಾಖಲೆಗಳಿದ್ರೆ ತಂದು ಸಾರ್ವಜನಿಕರು ಎಲ್ಲರಿಗೂ ತೋರಿಸಿ ನಮ್ ಜಾಗ ನಮ್ಗೆ ಸಂಬಂಧಪಟ್ಟಿದ್ದೆ ನಾವು ಕಟ್ಕೊಳ್ಳೋ ಏನಾದ್ರೆ ಬೇಕಾದ್ರೆ ನಾವು ಅದಕ್ಕೆ ಒಪ್ಪಿಗೆ. ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ಅವ್ರ ದಾಖಲೆ ಅವ್ರ ಏನಾರು ಇತ್ತು ಅಂದ್ರೆ ಅದಕ್ಕೆ ಬೇಕಾದ್ರೆ ನಾವು ಅನುಕೂಲ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಅದೇ ಕಾರಣಕ್ಕೂ ನಾವು ಇಲ್ಲಿ ಮಾಡಕ್ಕೆ ಬಿಡಲ್ಲ. ಆಗಲೂ ರಾತ್ರಿ ಬೇಕಾದ್ರೆ ಇಲ್ಲೇ ಕುತ್ಕೊಂತೀವಿ. ಇಲ್ಲ, ಶಾಸಕರ ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ, ಬಟ್ ಅಧಿಕಾರಿಗಳು ಹಂಗೆ ಹೇಳ್ತಾರೆ, ಇಲ್ಲ MLA ಇಲ್ಲೇ ಮಾಡು ಅಂತ ಹೇಳಿದ್ದಾರೆ. ಅದು ಅವ್ರ ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಶಾಸಕರು ಸದಾ ಇಂಥವಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಪುರಸಭೆ ಅಧಿಕಾರಿಗಳು ಅದೇ ಪುರಸಭೆ ಅಧಿಕಾರಿಗಳು ಮತ್ತೆ KSRTC ಇಬ್ಬರು ಸೇರಿ ಏನೋ ಒಳಕಳಿಂದ ಹೊಂದಾಣಿಕೆ ಮಾಡ್ತಿದ್ದಾರೆ ಅನ್ನೋದು ಗಮನಕ್ಕೆ ಬಂದಿದೆ. ಆತ್ಮೀಯ ಮಾಧ್ಯಮದ ಮಿತ್ರರೇ, ಸರ್ವೆ ನಂಬರ್ 81/2 ಭೂ ಪರಿವರ್ತಿತ ಒಂದು ಜಮೀನಾಗಿದ್ದು ನಮ್ಮ ಸಹೋದರ UH ನೀಲಪ್ಪ ಅವರ ಹೆಸರಿಗೆ ಇರುತ್ತದೆ. ಈ ಭೂಮಿಯನ್ನ ಭೂ ಪರಿವರ್ತನೆ ಆದೇಶವನ್ನು ಜಿಲ್ಲಾಧಿಕಾರಿಗಳಿಂದ ಮಾಡಿಸ್ಬಿಟ್ಟು ನಂತರದಲ್ಲಿ ನಗರ ಮತ್ತು ಯೋಜನಾ ಪ್ರಾಧಿಕಾರದ ಒಂದು ಅನುಮೋದನೆಯನ್ನು ತೆಗೆದುಕೊಂಡ್ಬಿಟ್ಟು ಆ ಪ್ರಕಾರ ವಿನ್ಯಾಸವನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ಚನ್ನಗಿರಿ ಪುರಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಶುಲ್ಕವನ್ನು ಪಾವತಿಸಿ ನಾವು ಈ ಸ್ವತ್ತನ್ನು ಪಡೆದಿರುತ್ತೇವೆ. ಈ ಭೂಮಿಯಲ್ಲಿ ನಾವು ಮುಂದೆ ಕಟ್ಟಡವನ್ನು ಕಟ್ಟಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಟೌನ್ ಪ್ಲಾನಿಂಗ್ ಆಫೀಸ್ನಲ್ಲಿ NH ರಸ್ತೆಯಿಂದ ಪಕ್ಕಕ್ಕೆ ನಮ್ದು ಆಂತರಿಕ ರಸ್ತೆಯನ್ನು ವಿನ್ಯಾಸ ಮಾಡಿಕೊಟ್ಟಿದ್ದಾರೆ. ಪಕ್ಕಕ್ಕೆ ಪಾರ್ಕಿಂಗ್ ಜಾಗವನ್ನು ಸಹ ವಿನ್ಯಾಸ ಮಾಡಿಕೊಟ್ಟು ರಸ್ತೆಗೆ ನಮ್ಮ ಆಂತರಿಕ ರಸ್ತೆಗೆ ಹೊಂದಿಕೊಂಡಂತೆ ನಾವು ಕಟ್ಟಡ ರೇಖೆಯನ್ನು ಸಹ ತೋರಿಸಿರ್ತಾರೆ. ಮುಂದೆ ನಮ್ಮ ಆಂತರಿಕ ರಸ್ತೆಗೆ ಅಂಚಿಗೆ ಇದು NH ರಸ್ತೆ 21 ಮೀಟರ್ ಇರುತ್ತದೆ. KSRTC ಅವರು ಇದು ನಮ್ ಜಾಗ ಅಂತ KSRTC ಅವರು ನಾವು ನಿಮ್ಮ ಆಂತರಿಕ ರಸ್ತೆಯನ್ನೇ ಇದು NH ಗೆ ಸಂಬಂಧಪಡುತ್ತೆ, ನಾವಿಲ್ಲಿ ತಾತ್ಕಾಲಿಕ ತಂಗು ನಿಲ್ದಾಣ ಕಟ್ತೀವಿ ಅಂತ ಒಬ್ರು ಹೇಳ್ತಾರೆ, ಪರ್ಮನೆಂಟ್ ಬಸ್ ನಿಲ್ದಾಣ ಕಟ್ತೀವಿ ಅಂತ ಒಬ್ಬ ಅಧಿಕಾರಿ ಹೇಳ್ತಾರೆ. ಈಗ 20 ದಿವಸದಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಪೊಲೀಸ್ ದೌರ್ಜನ್ಯವನ್ನು ತಗೊಂಡು ಬಂದ್ಬಿಟ್ಟು ಇಲ್ಲಿ ಪಿಲ್ಲರ್ಗಳನ್ನು ಹಾಕಿ ಒಂದು ತಂಗುದಾಣ ನಿರ್ಮಾಣ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಬಂದು ನಮಗೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ನಮಗೆ ಕಟ್ಟಡ ಕಟ್ಟಲಿಕ್ಕೆ ಬಹಳ ತೊಂದರೆ ಆಗುತ್ತೆ. ಅಡ್ಡಲಾಗಿ ರಸ್ತೆಗೆ ಅಭಿಮುಖವಾಗಿರ್ತಕ್ಕಂಥದ್ದು ಕಾನೂನುಬದ್ಧವಾಗಿರ್ತಕ್ಕಂಥ ನಮ್ಮ ನಿವೇಶನದಲ್ಲಿ ಈ ರೀತಿ ಇದು ಖಾಸಗಿ ಜಾಗ, ನಮ್ಮದು ಸ್ವಂತ ಜಾಗ. ಈ ಜಾಗದಲ್ಲಿ KSRTC ಅವರು ಅಧಿಕಾರಿಗಳ ದರ್ಪದಿಂದ ಬಂದು ನಾವು ಆಂತರಿಕ ರಸ್ತೆ ಬಿಟ್ಕೊಂಡಿರ್ತಕ್ಕಂಥದ್ದು KSRTC ಅಧಿಕಾರಿಗಳು 2 ಜನ, ನಾಗರಾಜಪ್ಪ ಅಂತ ಒಬ್ರು ಮತ್ತೆ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್, ಇವರುಗಳು ಬಂದು ಪೊಲೀಸನ್ನು ತಗೊಂಡ್ಬಂದ್ಬಿಟ್ಟು ನಿನ್ನೆಯಿಂದ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಅನಿವಾರ್ಯವಾಗಿ ಭಾರತ ರತ್ನ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಸರ್ವರಿಗೂ ರಕ್ಷಣೆ ಕೊಡ್ತಕ್ಕಂಥ ಸಂವಿಧಾನ ಬರ್ತಿರ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಹಿಡ್ಕೊಂಡು ನಾವು ಧರಣಿಯನ್ನು ಕೂತು ಶಾಂತ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ರಿಸರ್ವ್ ಪೊಲೀಸನ್ನು ಕರ್ಕೊಂಡ್ಬಂದ್ಬಿಟ್ಟು ನಿಲ್ಲಿಸಿ ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಸಂಬಂಧಪಟ್ಟ ಪುರಸಭೆಯವರು ತಾತ್ಕಾಲಿಕ ನಿರ್ಮಾಣ ಮಾಡ್ತೀವಿ, ನೀವು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ರೈಟಿಂಗ್ ನಲ್ಲಿ ತಾತ್ಕಾಲಿಕಕ್ಕೆ ನಾವು ಸಾರ್ವಜನಿಕರಿಗೆ ಸಹಕಾರ ಮಾಡೋಣ ಬರ್ಕೊಡ್ರಿ ಅಂತ ಹೇಳಿದ್ರೆ ಬರ್ಕೊಡ್ತಾ ಇಲ್ಲ. ತಾತ್ಕಾಲಿಕ 3 ತಿಂಗಳು ಮಾಡ್ಕೊಡ್ತೀವಿ, 4 ತಿಂಗಳು ಮಾಡ್ಕೊಡ್ತೀವಿ ಅಂತೇಳಿ ಒಂದು ಸೈನ್ ಸೀಲ್ ಹಾಕಿ ಒಂದು ಅಫಿಡವಿಟ್ ಮಾಡ್ಕೊಡ್ರಿ ಅಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ ತಗೊಂತಾ ಇಲ್ಲ. ಶಾಸಕರ ಕುಮ್ಮಕ್ಕಿನಿಂದ ಅಲ್ಲಿಂದ ಒತ್ತಡ ತಂದು ಇಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ಸಾರ್ವಜನಿಕರಿಗೆ ಅನುಕೂಲ ಮಾಡ್ತೀವಿ ಅನ್ನೋ ನೆಪದಲ್ಲಿ ನಮಗೆ ಈ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಕೋಟ್ಯಾಂತರ ರೂಪಾಯಿ ಲೋನ್ ತಗೊಂಡು ಬಿಲ್ಡಿಂಗ್ ಕಟ್ತಕ್ಕಂಥದ್ದು ನಮಗೆ ಬಹಳ ತೊಂದರೆ ಮಾಡ್ತಾ ಇದ್ದಾರೆ. ಹಿಂದೆ ಉಳಿವೆ ಮಾಡ್ತಕ್ಕಂಥದ್ದು, ನಂತರ ಭೂ ಪರಿವರ್ತನೆ ಆದೇಶ ತಗೊಂಡಿದ್ದೀವಿ. 2 ಸಾರಿ ರಿನ್ಯೂವಲ್ ಮಾಡಿಸಿದೀವಿ ಭೂ ಪರಿವರ್ತನೆ ಆದೇಶ ವಿಳಂಬ ಆದಾಗ. KSRTC ಅಧಿಕಾರಿಗಳು ಏನಾದ್ರು KSRTC ಅಧಿಕಾರಿಗಳು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ, ನಾವು ಇಲ್ಲೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಶಾಸಕರು ಹೇಳಿದ್ದಾರೆ ಅಂತ ಹೇಳಿದ್ರು. ಶಾಸಕರ ಗಮನದಲ್ಲಿ ಇದೆಯಾ ಏನೋ ಗೊತ್ತಿಲ್ಲ. ಇವ್ರು ಬಂದು ಪೊಲೀಸ್ ತಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ರು. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿವಿ, ಅತಿಕ್ರಮ ಪ್ರವೇಶ ಮಾಡಬೇಡ್ರಿ ಅಂತೇಳಿ. ಅವರು ನಾವು ಅವ್ರಿಗೆ ರಕ್ಷಣೆ ಕೊಡ್ತೀವಿ, ನಿಮ್ಗೆ ಎಂಡೋಸ್ಮೆಂಟ್ ಕೊಡ್ತೀವಿ, ತಗೊಂಡೋಗ್ರಿ ಅಂತ ಹೇಳ್ತಿದ್ದಾರೆ. ತಾಲೂಕ್ ದಂಡಾಧಿಕಾರಿಗಳು 2 ಬಾರಿ ಮೀಟಿಂಗ್ ಕರೆಸಿ ನಾನು ಅಲ್ಲಿ ಮಾಡನೇ ಸಹಿ ಅಂತ ಮೌಖಿಕವಾಗಿ ನಮಗೆ ಪ್ರೆಷರ್ ಮಾಡಿದ್ದಾರೆ. 3 ಸರಿ ಕರೆಸಿದ್ದಾರೆ ಅಲ್ಲಿಗೆ ಆಫೀಸ್ನಲ್ಲಿ ದೌರ್ಜನ್ಯ ಮಾಡ್ತಿದ್ದಾರೆ. ತಾಲೂಕು ಆಡಳಿತಕ್ಕೆ ವಿರೋಧ ಹಾಕಂತೀಯ ಅಂತ ದೌರ್ಜನ್ಯ ಮಾಡಿ ನಮ್ಮನ್ನು ಬೆದರಿಸೋದು.
ಮಾಡ್ತಾ ಇದ್ದಾರೆ. ಕಣ್ಣೆದುರಿಗೆ ಸಾಕ್ಷಿ ರಿಸರ್ವ್ ಪೊಲೀಸ್ ಇದೆ. ಅವ್ರು ಈಗಾಗಲೇ ದಿಢೀರ್ ಅಂತ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಮೆಟೀರಿಯಲ್ಸ್ ಎಲ್ಲ ತಂದು ಹಾಕಿರ್ತಕ್ಕಂಥದ್ದು ನಿಮ್ ಕಣ್ಣೆದುರಿಗೆ ಇರ್ತಕ್ಕಂಥದ್ದು. JCB ಅವರೇ ನಿಲ್ಸಿರೋದು, ಇಲ್ಲಿ ಗುಂಡಿ ತೆಗೆದ್ಬಿಟ್ಟು ಮಾಡ್ಬಿಡೋದು ದಿಢೀರ್ ಅಂತ ಹೇಳ್ಬಿಟ್ಟು